ಅದನ್ನೆಲ್ಲ ಹೇಳ್ಕೊಡ್ತಾ ಸಂಚಾರ ಮಾಡ್ತಾರೆ. ಅದನ್ನೇ ದಾಸೋಹ ಮಾಡ್ಬೇಕಂತ ಅವರು ಬೀಜಗಳ ದಾಸೋಹ ಅಂತೇಳಿ. ಸೊ ಅದಕ್ಕೆ ಮಾತಾಜಿಯವರು ನೀವು ಒಂದೆರಡು ಮಾತಾಡ್ತಿದ್ದೆ ಬಗ್ಗೆ. ಶರಣು ಶರಣು ಕೂಡ ಶರಣು ಶರಣು ಎನ್ನುತ್ತಿದ್ದೆನಯ್ಯ. ಅಚಲವಪ್ಪ ಲಿಂಗವನೊಲಿಸಿದ ಅಚಲವಪ್ಪ ಲಿಂಗವನೊಲಿಸಿದ ಶರಣರಿಗೆ ಶರಣು ಶರಣರಿಗೆ ಶರಣು. ಎಲ್ಲರಿಗೂ ಶರಣು ಶರಣು. ಶಿವನಗರ ಶಿವನ ದೇವಾಲಯ, ಶಿವಸ್ವರೂಪಿಗಳಾದ ತಾವೆಲ್ಲ ಇವತ್ತು ಭಾಳ ಖುಷಿಯಾಗಿದ್ದೀರಿ. ನಿಮ್ಮ ಒಂದು ಸಂತೋಷದಲ್ಲಿ ನಾನು ಭಾಗಿಯಾಗಿದ್ದೇನೆ. ನಿಮಗೆ ಒಂಥರ ಸಂತೋಷ ಆಗುತ್ತೆ, ನನಗೂ ಒಂಥರ ಸಂತೋಷ ಆಗುತ್ತೆ. ನನ್ನ ಸಂತೋಷನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ, ನಿಮ್ಮ ಸಂತೋಷನ ನಾನು ಹಂಚ್ಕೊಳ್ತೀನಿ. ದುಡ್ಡನ್ನು ಬ್ಯಾಂಕಲ್ಲಿ ಇಡಬೇಕು ಮತ್ತು ಅದನ್ನು ಕಷ್ಟಕ್ಕೆ ಬಳಸ್ಕೊಳ್ಬೇಕು ಅನ್ನೋದು ಅದೊಂದು ಅನಿವಾರ್ಯತೆ, ಬದುಕಿಗೆ ಅನಿವಾರ್ಯ. ಆದರೆ ಅವಶ್ಯಕತೆಗಳ ಪಕ್ಷ ಒಂದಿಷ್ಟು ನಾವು ಅದಕ್ಕೂ ಒಂದಿಷ್ಟು ಬ್ಯಾಂಕಿಂಗ್ ಮಾಡ್ಬೋದಾ ಅವಶ್ಯಕತೆಗಳಿಗೋಸ್ಕರ, ಮತ್ತು ಅದನ್ನು ಸೇವಿಂಗ್ಸ್ ಮಾಡ್ಬೋದಾ, ಅದನ್ನು ಹಂಚ್ಕೋಬೋದಾ ಅಂತ ಚಿಂತನೆ ಮಾಡಿದಾಗ ನಾನು ನಿಮ್ಮ ಮುಂದೆ ಒಂದು ಬ್ಯಾಂಕ್ನ ಇವತ್ತು ತೆರೆಯೋಕ್ಕೆ ಇಷ್ಟಪಡ್ತೇನೆ. ಈ ಬ್ಯಾಂಕಲ್ಲಿ ನೀವೆಲ್ಲರೂ ಭಾಗಿಯಾಗ್ತೀರಿ ಅಂತ ಅಂದ್ಕೊಳ್ತೇನೆ. ಅದು ದುಡ್ಡು ಕಾಸಿನ ಬ್ಯಾಂಕ್ ಅಲ್ಲ. ನೀವು ನನಗೇನು ಕೊಡಬೇಕಾಗಿಲ್ಲ ನಮ್ಮ ಬ್ಯಾಂಕಿಗೆ. ಎಷ್ಟು ಖುಷಿ ಆಯಿತು ನಿಮಗೆ ಅಲ್ವಾ? ನಮ್ಮ ಬ್ಯಾಂಕು ನಿಮಗೆ ಕೊಡುತ್ತೆ. ಅದು ಸಾಲ ರೂಪದಲ್ಲೇನಲ್ಲ, ಉದಾರವಾಗಿ ಕೊಡುತ್ತೆ. ಆದರೆ ಅದನ್ನು ನೀವು ಬೆಳೆಸಬೇಕು ಅನ್ನುವಂತಹ ಒಂದು ವಿನಂತಿ ಇರ್ತದೆ. ಅದೇನು ಅಂತಂದರೆ, ನಮ್ಮ ದೈನಂದಿನ ಬದುಕಿಗೆ ಅವಶ್ಯಕತೆಗಳಂತೇನಿದೆ ಅದು ನಮಗೆ ಎಲ್ಲವೂ ಮಾರ್ಕೆಟಿಂದ ಸಿಕ್ಕಿಲ್ಲ ಇವತ್ತಿನ ದಿನಗಳಲ್ಲಿ. ಅದು ಆಹಾರವೇ ಆಗಿರಬಹುದು. ಮಾರ್ಕೆಟಲ್ಲಿ ನಮಗೆ ತರಕಾರಿಗಳು ಸಿಕ್ಕತ್ತೆ, ಇಲ್ಲ ಅಂತಲ್ಲ. ಆದರೆ ಅದು ಇಳುವರಿ ಕಡಿಮೆ ಇರೋದ್ರಿಂದ ಜವಾರಿ ಸಿಕ್ಕೋದು ಬೆಳೆಯೋದು ಕಷ್ಟ ಆಗುತ್ತೆ. ವರ್ಷದ 12 ತಿಂಗಳು ನಮಗೆ ಸಿಕ್ಕೋದು ಕಷ್ಟ. ಆಮೇಲೆ ಅದಕ್ಕೆ ದುಡ್ಡು ಸಾಕಷ್ಟು ಸಿಕ್ಕಲ್ಲ ಅಂತ ಕೂಡ ರೈತರು ಏನು ಮಾಡ್ತಾರೆ, ತಮಗೋಸ್ಕರ ಬೆಳ್ಕೊಂಡಿರ್ತಾರೆ, ಮಾರ್ಕೆಟಿಗೆ ತಗೊಂಬರಲ್ಲ. ಇದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಬೆಳೆಯೋರು ಏನು ಮಾಡ್ತಾರೆ ಅಂದರೆ, ರೈತರು ತಮಗೋಸ್ಕರ ಅಂತ ದೇಸಿ ಬೀಜಗಳನ್ನು ಬಿತ್ಕೊತಾರೆ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಳ್ತಾರೆ, ವಿಷ ಹಾಕ್ದೇ ಮನೆಗೋಸ್ಕರ ಅಂತ ಒಂದಿಷ್ಟು ಬೆಳ್ಕೋತಾರೆ. ಆಮೇಲೆ ಮಾರ್ಕೆಟ್ಗೋಸ್ಕರ ದುಡ್ಡು ಬೇಕು ಅಂತ ಸಾಕಷ್ಟು ರಾಸಾಯನಿಕ ಗೊಬ್ಬರ ಹಾಕಿ ಸಾಕಷ್ಟು ಇಳುವರಿ ಬರುವಂಥ ಹೈಬ್ರಿಡ್ ಬೀಜಗಳನ್ನೇ ಬಳಸಿ, ಹೌದಾ, ಏನೆಲ್ಲ ಉಪಾಯ ಮಾಡ್ತಾರೆ. ನಿಮಗೆ ಆ ಸಾಮ್ರಾಜ್ಯ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ನೀವೆಲ್ಲ ಮುಗ್ಧರು, ನಿಮಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ದುಡ್ಡು ಮತ್ತು ಬ್ಯಾಗ್ ಹಿಡ್ಕೊಂಡು ನಾವು ಮಾರ್ಕೆಟ್ ಕಡೆ ಮುಖ ಮಾಡ್ತಿರಲಿಲ್ಲ. ಎಷ್ಟು ಜನ ಮಾರ್ಕೆಟ್ ಕಡೆ ಮುಖ ಮಾಡ್ದಂಗೆ ಒಂದು ದಿನವನ್ನು ಕಳಿತೀವಿ ಅಥವಾ ಒಂದು ವಾರವನ್ನು ಕಳಿತೀವಿ ಇಷ್ಟು ಜನರಲ್ಲಿ ಅಂತ ಯಾರಾದರೂ ಕೈ ಎತ್ತಿ ಅಂದರೆ ಬಹುಶಃ ಯಾರೂ ಇಲ್ಲ. ಒಂದು ವಾರ ಕೂಡ ನಮಗೆ ಮಾರ್ಕೆಟ್ ಕಡೆ ಮುಖ ಮಾಡ್ದಂಗೆ ಕಳಿಯೋಕ್ಕಾಗ್ತಿಲ್ಲ. ಹಾಗಾದರೆ
ನಾವು ಮಾರ್ಕೆಟ್ ಕಡೆ ಮುಖ ಮಾಡ್ದಂಗೆ ಇರಬಹುದಾ? ಯಾವತ್ತೋ ಒಂದು ಸಲ ಹೋಗೋಣ. ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ, ಅದನ್ನು ಮೀರಿ 2 ಪಾಲು 3 ಪಾಲು ಹೆಚ್ಚು ಜನ ಬಂದಾಗ, ಹೌದಾ, ನಾವು 4 ಜನ ಇದ್ದೀವಿ, ಇನ್ನು 4 ಜನ ಬಂದರೂ ಕೂಡ ನಮಗೆ ಮಾರ್ಕೆಟ್ ಇಲ್ಲದೆ ನಡೆಯೋ ಹಂಗಿರಬೇಕು. ಅದನ್ನು ಮೀರಿ 20 ಜನ ಬಂದರು, 30 ಜನ ಬಂದರೆ ನಾವು ಅನಿವಾರ್ಯವಾಗಿ ಮಾರ್ಕೆಟ್ಗೆ ಹೋಗೋಣ ಅಂತ ಆಗಬೇಕು. ಬಿಟ್ಟರೆ ನಮ್ಮ ಮನೆ ಜನರಿಗೆ ಏನು ಬೇಕೋ ಅಷ್ಟನ್ನು ನಾವು ಮನೆ ಅಕ್ಕಪಕ್ಕನೇ ಇರೋ ಹಿತ್ತಲು ಅಥವಾ ಶೋ ಪಾಟ್ಗಳಲ್ಲಿ, ಇವು ಚಂದನೇ ಇರ್ತವೆ, ಇರೋದಿಲ್ಲೇನು? ಕೊತ್ತಂಬರಿ ಸೊಪ್ಪು ಚಂದ ಇರೋದಿಲ್ಲೇನು? ಗಜ್ರಿ ಚಂದ ಇರೋದಿಲ್ಲೇನು? ಗಜ್ರಿ ಹೂ ಚಂದ ಇರೋದಿಲ್ಲೇನು? ಸಬ್ಸಿಗೆ ಚಂದ ಇರೋದಿಲ್ಲೇನು? ನಾವು ಶೋ ಪಾಟ್ ಅಂದ ತಕ್ಷಣ, ಶೋ ಗಿಡಗಳಂದ ತಕ್ಷಣ ನಮ್ಮೂರಲ್ಲಿ ಯಾರೂ ಬೆಳೀದೇ ಇರೋವಂಥದ್ದು, ನಮ್ಮ ದೇಶದ ಅಲ್ಲದ್ದು ಅಲ್ವಾ, ಯಾವುದೋ ಒಂದು ಕಳ್ಳಿ ಜಾತಿಗೆ ಸೇರಿದ್ದು, ಅದಕ್ಕೇನು ಹೂವಿರಲ್ಲ, ಘಮ ಇರಲ್ಲ, ಸುಮ್ಮನೆ ಚಂದ ಅಂದ್ಕೊಂಡು ಅಷ್ಟು ಸಮಯ ಹಾಕ್ತೀವಿ, ದುಡ್ಡು ಹಾಕ್ತೀವಿ, ಮತ್ತು ಶ್ರಮ ಪಡ್ತೀವಿ ಅಲ್ವಾ. ಅದರ ಒಂದು ಪಾಲು ನೀವು ಅದನ್ನು ಮಾಡಲೇಬೇಡಿ ಅಂತ ಹೇಳ್ತಿಲ್ಲ. ಅದರಲ್ಲಿ ಒಂದು ಪಾಲು ಸಮಯ, ಶ್ರಮ, ಹಣ ನೀವು ಏನಾದರೂ ಈ ನಮ್ಮ ದೇಸಿ ಬೀಜಗಳು, ಜವಾರಿ ಅಂತ ಹೇಳ್ತೀವಲ್ಲ, ಅವು ನಮಗೆ ಸುಲಭವಾಗಿ ಮಾರ್ಕೆಟಲ್ಲಿ ಬೀಜಗಳು ಸಿಗ್ತಿಲ್ಲ, ಮತ್ತು ಇಳುವರಿ ಕಡಿಮೆ ಅಂತ ಅಂದ್ಕೊಂಡು ನಮಗೆ ಮಾರ್ಕೆಟಲ್ಲಿ ಎಲ್ಲ ಕಡೆಗೂ ಧಾರಾಳವಾಗಿ ಸಿಕ್ಕೋದಿಲ್ಲ. ಆಮೇಲೆ ಅದು ಹುಳು ಹತ್ತದೆ ಅಂತ ಅಂದ್ಕೊಂಡು ಕೂಡ ನಾವು ತಗೊಂಡು ಬರಲ್ಲ. ವಾಸ್ತವದಲ್ಲಿ ಒಂದು ಹುಳು ಇಲ್ಲದ ತರಕಾರಿ ಅಂದರೆ ಅದು ತಿನ್ನೋದಕ್ಕೆ ಯೋಗ್ಯ ಇಲ್ಲ ಅಂತಲೇ ಅರ್ಥ. ಯಾಕೆಂದರೆ ಹುಳು ತಿಂದಿಲ್ಲ, ಹುಳುಗೆ ಗೊತ್ತಿದೆ ಅದರಲ್ಲಿ ಸತ್ವ ಇಲ್ಲ ಅಂತ ದೂರ ಸರ್ಕೊಂಡೈತೆ ಅದು, ಹೌದಾ. ಹುಳುಗೆ ಬುದ್ಧಿ ಐತೆ, ಅದರಲ್ಲಿ ನಾನು ತಿನ್ನೋ ಅಂಥದ್ದು ಏನೂ ಇಲ್ಲ, ಸತ್ವ ಇಲ್ಲ, ನಾನು ಅದ್ರ ಹತ್ರ ಹೋಗಬಾರ್ದು ಅಂತ ಹುಳುಗೆ ಬುದ್ಧಿ ಐತೆ, ಗೊತ್ತೈತೆ. ಆದರೆ ನಾವು ಹುಳು ಹತ್ತಿಲ್ಲ ಅಂತ ಅಂದ್ಕೊಂಡು ಅದನ್ನು ಬೇಗ ತಗೊಂಬರ್ತೀವಿ. ಅಂದರೆ ಹುಳುನಷ್ಟು ಬುದ್ಧಿ ನಮಗೆ ಇಲ್ವೇನೋ ಅಂತ ಪ್ರಶ್ನೆ ಕೇಳ್ಕೊಳ್ಳುವಂತಹ ಒಂದು ಅವಸ್ಥೆ ನಮಗೆ ನಿರ್ಮಾಣ ಆಗಿದೆ ಅಂತ. ನಮಗೆ ಮನೆಯಲ್ಲಿ ತುಂಬ ವಸ್ತುಗಳು ಬೇಕು, ಎಲ್ಲವನ್ನೂ ನಮಗೆ ಬೆಳೆಯೋಕ್ಕಾಗಲ್ಲ. ಒಂದು ಶುರುನಾರು ಮಾಡೋಣ ಅಂತ. ಈಗ ನೀವು ಒಮ್ಮೆಲೆ 2 ಲಕ್ಷ ಹಾಕು ಅಂದರೆ ಇಷ್ಟೆಲ್ಲ ಜನ ಹಾಕೋಕ್ಕಾಗಲ್ಲ. 2,000 ಹಾಕು ಅಂತಂದರೆ ನೀವು ಖುಷಿಯಿಂದ ಹಾಕಿದ್ರಿ ಅಲ್ವೇನಪ್ಪ. ಎಷ್ಟೋ ಜನರಿಗೆ 2,000 ಹಾಕೋಕ್ಕೂ ಆಗಲ್ಲ, 200 ರೂಪಾಯಿ 20 ರೂಪಾಯಿಗೂ ಮಾಡ್ಕೊಳ್ಳೋರಿದ್ದಾರೆ. ಈ ಥರ ಸಂಘಟನೆಗಳನ್ನು ಬರೀ 20 ರೂಪಾಯಿಗೆ ಸಂಘಟನೆಗಳಿದೆ. ಅಷ್ಟೇ ಹಣ ಅವರಿಗೆ ತುಂಬ ಅವಶ್ಯಕತೆ ಇರುತ್ತೆ, ಕೆಲಸಕ್ಕೂ ಬರುತ್ತೆ ಅಲ್ವಾ. ನಿಮಗೆ ಅವಶ್ಯಕತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಹೇಳಿದರು ಕಾವ್ಯ ಅವರು, ನಾವು ಸಂಘಟನೆಗೋಸ್ಕರ ಮಾಡ್ತಾಯಿದ್ದೀವಿ, ಎಲ್ಲರೂ ಸೇರಲಿ ಅಂತ ಮಾಡ್ತಾಯಿದ್ದೀವಿ. ಇವರು ನಿಮ್ಮ ಹೆಸರೇನಮ್ಮ? ಅನುಷಾ ಅವರು ಹೇಳಿದರು, ಅಯ್ಯೋ ಇವತ್ತು ದುಡ್ಡು ಕೊಡೋದಿದೆ ಅಂತ ಇಷ್ಟೆಲ್ಲ ಜನ ಬಂದಿದ್ದಾರೆ, ಭಜನೆಗೆ ಎಷ್ಟು ಕಡಿಮೆ ಜನ ಇರ್ತಾರೆ ಅಂತ. ಅಂದರೆ ನೋಡಿ, ಡಿಮಾಂಡ್ ಮತ್ತು ಸಪ್ಲೈ ಹೇಗಿರುತ್ತೆ. ಅಂದರೆ ನಮಗೆ ದುಡ್ಡು ಬೇಕಾಗಿದೆ, ಅದಕ್ಕೋಸ್ಕರ ನಾವು ದುಡ್ಡು ಹಾಕೋಕ್ಕೆ ರೆಡಿ ಇದ್ದೀವಿ. ನಮಗೆ ದುಡ್ಡು ಹಾಕಿದರೆ ದುಡ್ಡು ಸಿಕ್ಕತ್ತೆ, ಆ ಟೆಂಡೆನ್ಸಿ ಇದೆಯಲ್ಲ, ಅದನ್ನು ನಮ್ಮನ್ನು ಕರ್ಕೊಂಡು ಬರುತ್ತೆ ಅಂತ. ಆ ಎಲಿಮೆಂಟ್ ನಮ್ಮ ಬ್ರೈನಲ್ಲಿ ಓಪನ್ ಆಗಿದೆ. ನಮಗೆ ಆಲ್ರೆಡಿ ಅಮ್ಮ ಅಪ್ಪ, ನಮ್ಮ ಶಿಕ್ಷಣ ವ್ಯವಸ್ಥೆ ಅಥವಾ ಸಾಮಾಜಿಕ ಬದುಕು ಅದನ್ನು ಮೋಟಿವೇಟ್ ಮಾಡಿರೋದ್ರಿಂದ ನಾವು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ. ಈಗ ನಾನು ನಿಮ್ಮ ಬ್ರೈನಲ್ಲಿ ಇನ್ನೊಂದು ಎಲಿಮೆಂಟ್ನ ಓಪನ್ ಮಾಡಬೇಕು, ಒಂದಿಷ್ಟು ಮೋಟಿವೇಟ್ ಮಾಡಬೇಕು, ಅದರ ಕುರಿತಾಗಿ ಒಂದಿಷ್ಟು ಆಸಕ್ತಿ ಹುಟ್ಟಬೇಕು ನಿಮಗೆ ಅಂತ. ಇದು 0 ಬಜೆಟ್, ನೀವೇನು ದುಡ್ಡು ಹಾಕಬೇಕಾಗಿಲ್ಲ. ನಾನು ಏನೂ ಹಾಕಿಲ್ಲ, ನಾನು ಸ್ವಲ್ಪ ಮನಸ್ಸು ಹಾಕಿದ್ದೇನೆ, ಹೌದಾ. ಮನಸ್ಸು ಹಾಕಿರೋದ್ರಿಂದ ಮನಸ್ಸಿರೋರ ಕಡೆಗೆ ಅದು ನನ್ನನ್ನು ಕರ್ಕೊಂಡು ಬಂದಿದೆ. ನನಗೆ ಇಲ್ಲಿ ನೆನ್ನೆ ಇವ್ರ ಮನೆಗೆ ಬರಬೇಕಂತೇನಿರಲಿಲ್ಲ. ನನಗೆ ಬೆಳಗಾಮಲ್ಲಿ ನಾನು ರೈತರ ಹತ್ರ ಹೋಗಿ ಒಂದಿಷ್ಟೆಲ್ಲ ಬೀಜ ಸಂಗ್ರಹ ಮಾಡಿಕೊಂಡು ಗೋಕಾಕ್ ಕಡೆ ಹೋಗೋಣ ಅಂದರೆ ಗೋಕಾಕ್ ಬಸ್ಸು ಸಿಕ್ಕಲಿಲ್ಲ ನನಗೆ. ಆಮೇಲೆ ಧಾರವಾಡಕ್ಕೆ ಇಳಿಯೋಣ ಅಂದರೆ ಅಷ್ಟು ರಾತ್ರಿ ಹೊತ್ತಲ್ಲಿ ಎಬ್ಬಿಸಿ ನನಗೆ ಹೊಸ ಬಸ್ ಸ್ಟ್ಯಾಂಡ್ಗೆ ಬರ್ತಿತ್ತು ಬಸ್ಸು. ಅಲ್ಲಿಂದ ನಾನು ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ಲೇಟು, ರಿಸ್ಕು. ಅದಕ್ಕೆ ಸುಲಭವಾಗಿ ನನಗೆ ಎಲ್ಲಿ ಮನೆ ಸಿಗ್ತದೆ ಅಂದ ತಕ್ಷಣ ನನಗೆ, ಮತ್ತು ಅವರು ಅಲರ್ಟ್ ಇರ್ತಾರೆ, ಮನಸ್ಸು ಅವರದ್ದು
ಯಾರಾದರೂ ಅತಿಥಿಗಳು ಬಂದರೆ ಸ್ವೀಕಾರ ಮಾಡೋ ಮನಸ್ಥಿತಿ ಇದೆ. ಅಂದ ತಕ್ಷಣ ನನಗೆ ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋದರೆ ರಾಜಶೇಖರ್ ಪಾಟೀಲ್ ಅವ್ರಿಗೆ ಫೋನ್ ಮಾಡಿದರೆ ನನಗೆ ನಿಶ್ಚಿತ ನಿರಾಶೆ ಇರಲ್ಲ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಗೋಕಾಕು ಹೋಗಿದೆ, ಧಾರವಾಡಕ್ಕೂ ಇಳಿದೆ, ಬೀಜದ ಮೂಟೆ ತಗೊಂಡು ಹೌದಾ ನಾನು ಹುಬ್ಬಳ್ಳಿ ಹೊಸ ಬಸ್ ಸ್ಟ್ಯಾಂಡ್ಗೆ ಬಂದು ಫೋನ್ ಮಾಡಿದೆ. ಅವರು ಮನೆಯಲ್ಲಿ ಇರಲಿಲ್ಲ, ಆದರೂ ಕೂಡ ನಾವು ಮನೆಯಲ್ಲಿ ಇಲ್ಲ ಅಂತ ನೆಪ ಹೇಳಿಲ್ಲ. ಅವರು ಹೊರಗಿದ್ದೀವಿ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಆದರೆ ಇಮ್ಮಿಡಿಯೇಟಾಗಿ ನನಗೆ ವ್ಯವಸ್ಥೆ ಮಾಡಿ ಕರ್ಕೊಂಡು ಬಂದು ರಾತ್ರಿ ಅಷ್ಟು ಹೊತ್ತಾದರೂ ಕೂಡ ಬೀಜಗಳ ಸಮಾಚಾರ ಎಲ್ಲ ಕೇಳಿಸ್ಕೊಂಡು ಆಮೇಲೆ ರಾತ್ರಿ ಮಲ್ಕೊಳ್ಳೋಷ್ಟಕ್ಕೆ 1 ಗಂಟೆ ಆಗಿ ಹೋಗಿತ್ತು. ಹೌದಾ, ಅಂದರೆ ಶೂನ್ಯ ಅವಧಿನಲ್ಲಿ ಇದೆಲ್ಲ ಚರ್ಚೆ ಆಯಿತು. ಅವ್ರ ಮನಸ್ಸಲ್ಲಿ ಹೋಯ್ತಲ್ಲ. ಇಲ್ಲ ನಾನು ತಂದು ಮೂಟೆನ ಹಾಗೆ ಇಟ್ಬಿಟ್ಟಿದ್ದೆ ಅಂತಂದರೆ ಬೆಳಗ್ಗೆಲ್ಲ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ತಿದ್ರು, ನಮಗೆ ಕೂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅವರು ರಾತ್ರಿ ಹೊತ್ತು 1 ಗಂಟೆ ಸುಮಾರಿಗೆ 12ರಿಂದ 1 ಗಂಟೆ ಮೀಟಿಂಗ್ನಲ್ಲಿ ಹೌದಾ ನನ್ನ ಮಾತೆಲ್ಲ ಕೇಳಿಸ್ಕೊಂಡ್ರು ಅಂತ ಈ ಥರ ನಿರ್ಣಯ ತಗೊಳಕ್ಕಾಯ್ತು. ನಾನೇನು ಹೇಳಿಲ್ಲ ಇದನ್ನು ಹೀಗೆ ಪ್ರಚಾರ ಮಾಡಿ ಅಂತ ನಾನೇನು ಹೇಳಿಲ್ಲ. ಸುಮ್ಮನೆ ಅದು ಕರ್ಕೊಂಡು ಬಂತು, ನಿಮ್ಮನೆ ಕರ್ಕೊಂಡು ಬಂತು, ಬೀಜ ನಿಮ್ಮನೆಗೆ ಬಂದಿದ್ದದು ಸತ್ಯ, ಅಷ್ಟೇ ಹೇಳಿದ್ದು ನಾನು. ಆದರೆ ಅವರು ತಾವೇ ಅಂದ್ಕೊಂಡು ಇಲ್ಲಿ ನಾವೊಂದು ಶಿವನ ದೇವಾಲಯ ಮಾಡಿದ್ದೀವಿ, ಅಲ್ಲೆಲ್ಲ ನಮ್ಮ ಜನ ಸೇರ್ತಾರೆ, ಅದಕ್ಕೆ ನೀವು ಸಾಧ್ಯ ಆದರೆ ಇವತ್ತಿರಿ, ಇರೋದಾದರೆ ನಾನು ಅವ್ರಿಗೆ ಹೇಳ್ತೀನಿ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತೀನಿ ಹಾಗೆ ಅಂತ. ಅವರವರೇ ಮನಸ್ಸು ಕೆಲಸ ಮಾಡಿತ್ತಿಲ್ಲಿ. ನಾವೊಂದು ಒಳ್ಳೆ ಕೆಲಸ ಮಾಡುವಾಗ ನಮಗೆ ಸೂಕ್ಷ್ಮ ಲೋಕದ ಕೆಲವು ಯೋಗಿಗಳು, ದೇವತೆಗಳು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಅದು ಅವರು ಹೇಗೆ ಕೆಲಸ ಮಾಡ್ತಾರೆ, ನಮ್ಮ ಮನಸ್ಸಿನ ಮೂಲಕ ಕೆಲಸ ಮಾಡ್ತಾರೆ. ಮತ್ತು ನಾವು ಧಾನ್ಯಗಳನ್ನು, ಬೀಜಗಳನ್ನು ದೇವತೆಗಳು ಅಂತಲೇ ಹೇಳ್ತೇವೆ. ಹೌದು, ನವಧಾನ್ಯಗಳು ಅಂತ ಪೂಜೆ ಮಾಡ್ತಾರೆ ನಾವು. ಅದರ ಅರ್ಥ ಏನು? ಅದು ಸಾಕ್ಷಾತ್ ದೇವತೆಯೇ. ಅದು ಧಾನ್ಯಗಳು ಅಂದರೆ ದೇವತೆ, ಇನ್ನು ಬೀಜಗಳಂದರೆ ಅದು ಸೂಕ್ಷ್ಮ, ಇನ್ನೂ ಹೆಚ್ಚು ಶ್ರೇಷ್ಠ, ದೇವತೆಗಳಲ್ಲಿಯೇ ಶ್ರೇಷ್ಠತೆ ಅದಕ್ಕೆ ಕೊಡಲಾಗುತ್ತೆ. ತಿನ್ನೋ ಧಾನ್ಯಗಳು ದೇವತೆ, ಹೌದಾ. ಆದರೆ ಬಿತ್ತಿ ಬೆಳೆಯೋ ಅಂತಹ ಬೀಜ ಇದೆಯಲ್ಲ, ಅದು ದೇವತೆಗಳಲ್ಲಿಯೇ ಇನ್ನೂ ಶ್ರೇಷ್ಠ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ. ನಾನು ತಿನ್ನೋ ಧಾನ್ಯಗಳನ್ನು ಅಷ್ಟೇ ತಗೊಂಬಂದಿಲ್ಲ, ಬಿತ್ತಿ ಬೆಳೆಯುವಂತಹ ಬೀಜಗಳನ್ನು ತಗೊಂಬಂದಿದ್ದೇನೆ. ನಾನು ಈ ಬೀಜಗಳನ್ನು ನಿಮಗೆ ಕೊಡ್ತೇನೆ. ಅವುಗಳ ಹೆಸರು ನಿಮಗೆ ಕೆಲವೊಂದು ಗೊತ್ತಿರಲ್ಲ. ಹೆಸರು ಗೊತ್ತಿರುತ್ತೆ, ಅದ್ರ ಬೀಜ ಹಿಂಗಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಅದು ಒಂದು ಮಕ್ಕಳಿಗೆ ಪರಿಚಯ ಆಗಲಿ ಅಂತ. ಈಗಿನ ಕಾಲದ ಮಕ್ಕಳಿಗೆ ಕನ್ನಡ ಶಬ್ದ ಗೊತ್ತಿರಲ್ಲ, ಇಂಗ್ಲೀಷ್ ಶಬ್ದ ಗೊತ್ತಿರುತ್ತೆ, ಅದನ್ನು ಅವರು ನೋಡಿರಲ್ಲ, ಬೀಜ ಅಂತೂ ಅವ್ರ ಗಮನಕ್ಕೆ ಬಂದಿರಲ್ಲ. ಅಟ್ಲೀಸ್ಟ್ ಈ ಥರ ಚರ್ಚೆ ಆಗಬೇಕು. ನಿಮ್ಮ ಮನೆಗೆ ಆ ಬೀಜ ತಗೊಂಡು ಹೋಗಬೇಕು, ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಗೊತ್ತು ಮಾಡ್ಕೋಬೇಕು. ಮನೆಯಲ್ಲಿ ಮಕ್ಕಳಿಗೆ ಅವ್ರಿಗೂ ಕೂಡ ಅದನ್ನು ಪರಿಚಯ ಮಾಡಿಕೊಡ್ಬೇಕು. ಯಾವುದೋ ಒಂದು ಸಮಯ ಇಡೀ ದಿನದಲ್ಲಿ ಒಂದು 10 ನಿಮಿಷನೋ ಎಲ್ಲರೂ ಕೂಡಿ ಒಂದಿಷ್ಟು ಕುರುಪಿನೋ ಮಣ್ಣೋ ನೀರು ತಕ್ಕೊಂಡು ಅಲ್ವಾ, ನಾನು ಈ ಬೀಜ ಜವಾಬ್ದಾರಿ ತಗೊಳ್ತೇನೆ. ಒಂದು ಶೋ ಪಾಟು, ಒಂದು ಟೆರೆಸ್ ಮೇಲೆ ಒಂದಿಷ್ಟು ಜಾಗೆ, ಹಿತ್ತಲಲ್ಲಿ ಒಂದಿಷ್ಟು ಜಾಗೆ, ಇದು ಮೀಸಲು. ಹಿಂದಿನ ಕಾಲದಲ್ಲಿ ಮೀಸಲು ದನ ಅಂತ ಹಸು ಎಮ್ಮೆಗಳನ್ನು ಯಾವುದೋ ಒಂದು ದೇವರಿಗೆ ಮೀಸಲು ಅಂತ ಬಿಟ್ಟು, ಇದನ್ನು ನಾನು ಮಾರಲ್ಲ, ಇದು ಹಾಲು ಮಾರಲ್ಲ, ತುಪ್ಪ ಮಾರಲ್ಲ, ಇದನ್ನು ದೇವ್ರಿಗೋಸ್ಕರ ಅಂತ ಮೀಸಲಾಗಿಡ್ತೇನೆ. ಮತ್ತು ಅದೇನು ಉದ್ದೇಶ ಅಂದರೆ ನಾವು ಮನೆ ಜನನೇ ಉಣ್ಬೇಕು, ಮಾರೋದಿಲ್ಲ ಅಂದರೆ ಮನೆ ಜನ ಉಣ್ಬೇಕು, ಆ ಉದ್ದೇಶಕ್ಕೆ. ಹಾಗೆ ಇದು ಕೂಡ ಇದಿಷ್ಟು ಜಾಗ ನಾನು ಮೀಸಲಾಗಿಡ್ತೇನೆ, ಅದನ್ನು ನಾನು ಬೆಳಿತೇನೆ, ಅದನ್ನು ಮಾರ್ಕೆಟ್ಗೆ ಅಂತ ಅಲ್ಲ. ಅದನ್ನು ನಾವು ಮನೆಯವರೇ ಅದನ್ನು ಉಪಯೋಗ ಮಾಡಿಕೊಳ್ಬೇಕು, ಇಲ್ಲ ನಮ್ಮಲ್ಲೇ ನಾವು ಹಂಚಿಕೊಳ್ಬೇಕು ಅಂತ. ಹಾಗೆ ನನ್ನ ಹತ್ರ ಸುಮಾರು ಕನಿಷ್ಠ ಇವಾಗ 40 ಥರದ ತರಕಾರಿ ಬೀಜಗಳು ಇದೆ. ಅದರಲ್ಲಿ ನಾನು ನಿಮಗೆ ಒಂದು 20 ಆದರೂ ನಾನು ಇವಾಗ 20-26 ಆದರೂ ನಾನು ನಿಮಗೆ ಚೀಟಿ ಕಟ್ಕೊಂಡು ಬಂದಿದ್ದೇನೆ. ಮಿಕ್ಕದನ್ನು ನನಗೆ ಕಟ್ಟೋಕ್ಕಾಗಿಲ್ಲ, ಅದು ಹಂಗಂಗೆ ಉಳಿದಿದೆ. ಒಂದು 4-6 ದಿನಗಳಲ್ಲಿ ನಿಮ್ಮ ಆಸಕ್ತಿಯ ಮೇಲೆ ಅದನ್ನು ಹಂಚೋಣ ಅಂತ. ಅಷ್ಟು ಎಲ್ಲಿ ಜಾಗ ಇರುತ್ತೆ ಒಬ್ಬರ ಮನೆಯಲ್ಲಿ ಅಲ್ವಾ? 40-50 ಪಾಟ್ಗಳಲ್ಲಿರುತ್ತೆ, ಅಷ್ಟು ಜಾಗ ಇರಲ್ಲ. ಅದಕ್ಕೆ ಏನು ಮಾಡೋದು, ಒಂದು 5 ಅಥವಾ 6 ಜನ ಒಂದು ಗುಂಪು ಮಾಡ್ಕೊಳ್ಳೋದು, 4 ಬೀಜಗಳನ್ನು ಭಾಗ ಮಾಡ್ಕೊಳ್ಳೋದು. ಈ 4 ಬೀಜ ನೀನು ತಗೋ, 4 ಬೀಜ ನೀನು ತಗೋ, 4 ಬೀಜ ನೀನು ತಗೋ. ಇಲ್ಲ 4 ಬೀಜ ಹಾಕೋದು ಕಷ್ಟ ಇದೆ ನಮಗೆ ಅಲ್ವಾ, ಕಷ್ಟ ಇದೆ. 4 ಬೀಜ ಅಂದರೆ 4 ಬೀಜದ್ದು 4 ಅಂದರೆ 16 ಆಯ್ತಲ್ಲ. 16 ಬೀಜಗಳನ್ನ ಬೆಳೆಯೋಕ್ಕೆ ಜಾಗ ಎಲ್ಲಿರುತ್ತೆ?
ಇಲ್ಲ, ನಾನು ಎರಡೆರಡೇ ಬೀಜಗಳನ್ನ ಮಾಡ್ಕೊಳ್ಳೋಣ, ಒಬ್ಬೊಬ್ಬರ ತಲೆಗೆ ಎರಡೆರಡು ಬೀಜಗಳನ್ನು ಹಂಚ್ಕೊಳ್ಳೋಣ, ಅಷ್ಟಷ್ಟನ್ನೇ ಬೆಳೆಯೋಣ, ಪ್ರಯೋಗ ಮಾಡೋಣ. ಅದರಲ್ಲಿ ಒಂದು ಹುಸಿ ಹೋಯಿತು, 4ರಲ್ಲಿ ಒಂದಾದರೂ ಉಳಿಯುತ್ತಾ? ಹೋಗಲಿ, ನಾನು 24 ಬೀಜ ಕೊಡ್ತೇನೆ, ಅದರಲ್ಲಿ 4 ಬೀಜಗಳಾದರೂ ಯಶಸ್ವಿ ಆದರೆ ನಿಮ್ಮ ಎಷ್ಟು ಗುಂಪಲ್ಲಿ, ಈಗ ನೀವು ಒಂದು 20 ಜನ ಇದ್ದೀರಾ, ಹೌದಾ? 20 ಥರದ ಬೀಜಗಳನ್ನು ಕೊಡ್ತೀನಿ, ಅದರಲ್ಲಿ 4 ಬೀಜಗಳಾದರೂ ಒಂದಿಷ್ಟು ಬೀಜಗಳು ಅಂತ ಸಿಕ್ಕೋದಾದರೆ ಒಂದು 3 ತಿಂಗಳು 4 ತಿಂಗಳಲ್ಲಿ ಅದು ಬೀಜ ಕೊಡುತ್ತಲ್ವಾ? ಹಾಂ, ಬೀಜಗಳು ಅದು ನಮ್ಮ ಬೀಜದ ಬ್ಯಾಂಕ್ ಆಗಿರುತ್ತೆ ಅಂತ ಗೊತ್ತಾಯ್ತಾ? ಅದನ್ನೇನು ಮಾಡ್ತೀವಿ ನಾವು, ಮತ್ತೆ ಯಾರಿಗೋ ಹಂಚ್ತೀವಿ. ಯಾರಿಗೋ ಮನೆಗೆ ಬಂದವ್ರಿಗೆ ಕುಂಕುಮಾರ್ಶನ ಕೊಡ್ತೀವಲ್ವಾ, ಅದೇ ಥರ ಯಾರಿಗೋ ಆ ಬೀಜನ, ಇದು ಇದರ ಜವಾರಿ ಬೀಜ, ಇದು ದೇಸಿ ಬೀಜ, ಇದರ ಮಹತ್ವ ಹೀಗಿದೆ, ಇದನ್ನು ನೀವು ಶೋಪಾಟಲ್ಲಿ ಹಾಕ್ಬೋದು, ಒಂಥರ ಮಕ್ಕಳಿಗೆ ಆಟ ಅನ್ನೋ ಥರ, ಅಥವಾ ರಿಟೈರ್ಡ್ ಆದವ್ರಿಗೆ ಏನು ಮಾಡಬೇಕು ಮನೆಯಲ್ಲಿ ಅಂತ ಗೊತ್ತಿರಲ್ಲ, ಅಂಥವ್ರು ಹಾಬಿ ಅಂತ ಮಾಡೋದು. ಅದಕ್ಕೆ ನಾನು ಇಷ್ಟು ಇನ್ವೆಸ್ಟ್ ಮಾಡಿದೆ, ಅಯ್ಯೋ ಇಷ್ಟು ದುಡ್ಡು ಬರಲ್ಲ ಅಂತೇನು ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದರೆ ರೈತರಿಗೆ ಅದೇ ದೊಡ್ಡ ಚಿಂತೆ. ಏನಾದರೂ ಬೆಳಿತೀವಿ ಅಂದರೆ ದುಡ್ಡು ಬರುತ್ತಾ, ಇದಕ್ಕಿಷ್ಟು ದುಡ್ಡು ಹಾಕಿದೆ ಅಂತ ಚಿಂತೆ ಮಾಡ್ತಿರ್ತಾರೆ. ಇಲ್ಲಿ ಆ ಚಿಂತೆ ಅಂತೂ ಇಲ್ಲ, ಬಂಡವಾಳ ನಾವೇನೂ ಹಾಕ್ತಿಲ್ಲ, ಮತ್ತು ಅದಕ್ಕೆ ನಾವು ಅತ್ಯಂತ ಕಡಿಮೆ ಸಮಯ ಕೊಡ್ತಾಯಿದ್ದೀವಿ. ಇದಕ್ಕೇನು ಆಸೆ ಇಲ್ಲ, ನಾವು ಮಾರ್ಕೆಟ್ಗೆ ಹೋಗಲೇಬೇಕಿಲ್ಲ, ಇದನ್ನು ತಗೊಂಡೋಗೋ ಮಾರ್ಕೆಟ್ಗೆ ಹೋಗಬೇಕಾಗಿಲ್ಲ, ಮತ್ತು ಅದು ಬೆಳೀತಂದರೆ ನಾವು ತರಕಾರಿಗೋಸ್ಕರ ಮಾರ್ಕೆಟ್ಗೆ ಹೋಗಬೇಕಾಗಿಲ್ಲ. ಒಂದು ಅವರೆಕಾಳು, ಅದರಲ್ಲಿ ಒಂದು 10 ಥರದ ಅವರೆಕಾಳು ಸಿಕ್ಕತ್ತೆ, ನಮಗೆ ವೆರೈಟಿ ಸಿಕ್ಕತ್ತೆ ಅಲ್ವಾ? ಒಂದೊಂದು ಹಾಲುಗುಂಬಳದಲ್ಲೇ 10 ಥರದ ಹಾಲುಗುಂಬಳ ಸಿಕ್ಕತ್ತೆ. ನಾವು ಒಂದು ನೋಡಿದ್ದೀವಿ, ಸೋರೆಕಾಯಿ, ಹೌದಾ? ಅದರಲ್ಲಿ 10 ಥರದ ಹಾಲುಗುಂಬಳ ಸಿಗ್ತದೆ. ಅದನ್ನು ಕಣ್ಣಿಂದ ನೋಡೋಣ, ಬೆಳೆಯೋಣ, ಪ್ರಯೋಗ ಮಾಡೋಣ. ಯಶಸ್ವಿ ಆಗಿಲ್ಲ, ಇನ್ನೊಂದು ಬೀಜ ಹಾಕೋಣ, ಮತ್ತೆ ಹಾಕೋಣ. ಯಾಕಂದರೆ ಧಾರವಾಡ ಕ್ಲೈಮೇಟು, ಹುಬ್ಳಿ ಕ್ಲೈಮೇಟು ತುಂಬ ಚೆನ್ನಾಗಿದೆ. ಆ ಥರ ಬಿಸಿಲು, ಉರಿ ಬಿಸಿಲು, ಅಯ್ಯಪ್ಪ ಇಲ್ಲಿ ನೆರಳಿಲ್ಲ, ಆ ಥರ ಏನಿಲ್ಲ. ಮನೆ ಅಂದಮೇಲೆ ಗೋಡೆ ಇರುತ್ತೆ, ಒಂದಿಷ್ಟು ನೆರಳಿರುತ್ತೆ, ಸ್ವಲ್ಪ ಬಿಸಿಲು ಇರುತ್ತೆ. ಅಷ್ಟೇನು ನಿರಾಶಾಜನಕ ಪರಿಸ್ಥಿತಿ ಹುಬ್ಳಿ ಧಾರವಾಡಕ್ಕೇನು ಇಲ್ಲ ಅಂತ ಅಂದ್ಕೊಳ್ತೇನೆ. ಈಗ ನೀವು ಗುಂಪು ಮಾಡ್ಕೊಳ್ಳೋದಾದರೆ, ನಾನು ಮನೆ ಪಕ್ಕ ಇದ್ದೇವೆ ಅನ್ನೋರು ಒಂದು 6 ಜನ ಗುಂಪು ಮಾಡ್ಕೊಳ್ಳೋದಾದರೆ, 2 ಬೀಜ ಸಾಕು ನಮಗೆ ತಲೆಗೆ ಅನ್ನೋರು ಒಂದು ಗುಂಪು ಮಾಡ್ಕೊಳ್ಳಿ. 4 ಬೀಜ ನನಗೆ ಬೇಕು ಅನ್ನೋರು ಗುಂಪು ಮಾಡ್ಕೊಳ್ಳಿ. ನನಗೆ ಗುಂಪು ಬೇಡವೇ ಬೇಡ, ನಾನು 24 ಬೀಜ ನಾನು ಒಬ್ಬಳೇ ನಿಭಾಯಿಸ್ತೇನೆ, ನಾನು ಒಂದಷ್ಟು ಪಾಟ್ಗಳಿದೆ, ಅಷ್ಟು ನನ್ನ ಹಿತ್ತಲಲ್ಲಿ ಅಷ್ಟು ಜಾಗ ಇದೆ, ಹಾಗೆ ಅಂದ್ಕೊಳ್ಳೋದಾದರೆ ನಾನು ಇಂಡಿವಿಜುವಲ್ ಆಗೇ ಕೊಡ್ತೇನೆ, 24 ಬೀಜನೂ ಕೊಡ್ತೇನೆ. ಇನ್ನೂ ಉಳಿದ 40 ಬೀಜಗಳಲ್ಲಿ ಇನ್ನೂ ಬೀಜಗಳನ್ನು ನೀವು ಬೇಕು ಅಂತಂದರೆ ನಾನು ಮತ್ತೆ ಮುಂದಿನ ವಾರದಲ್ಲಿ ಹಾಗೆ ತನುಜ ಅವ್ರ ಹತ್ರ ಕೊಟ್ಟಿರ್ತೇನೆ, ನೀವು ತೊಗೊಳ್ಬೋದು. ಯಾವ ರೀತಿ ನಿರ್ಣಯ ತೊಗೊಳ್ತೀರಾ? ತಲಾ 2 ಬೀಜ ಹಾಗೆ 6 ಜನರ ಗುಂಪು ಮಾಡಿ ನಾನು ನಿಮಗೆ ಕೊಡಲಾ, ಅಥವಾ ತಲಾ 4 ಬೀಜಗಳ 6 ಜನರ ಗುಂಪು ಮಾಡಿ ಹಾಗೆ ಕೊಡಲಾ, ಅಥವಾ ವೈಯಕ್ತಿಕವಾಗಿ ನಿಮಗೆ ಎಲ್ಲ ಬೀಜಗಳು ಬೇಕು ಅನ್ನೋರು ಹಾಗೆ ಇದ್ದೀರಾ ಅಂತ ನಿಮ್ಗೇನಾದ್ರು ಪ್ರಶ್ನೆ ಇದ್ದರೆ ಕೇಳಿ. ಬೀಜ ಹಾಕಿದ್ರೆ ಎಷ್ಟು ದಿನಕ್ಕೆ ಬರುತ್ತೆ, ಎಂಥ ಬೀಜ ಏನು ಗೊತ್ತಿಲ್ಲ. ಹಾಂ, ಅದು ನೀವು ಬೀಜ ಆಯ್ಕೆ ಮಾಡ್ಕೊಂಡ್ಮೇಲೆ ನಾನು ನೀವು ಯಾವ ಬೀಜನ ಆಯ್ಕೆ ಮಾಡ್ಕೊಂಡಿರ್ತೀರೋ ಅದರ ಬಗ್ಗೆ ನಾನು ನಿಮಗೆ ಮಾತ್ರ ಹೇಳ್ತೇನೆ. ಯಾಕಂದರೆ ಈಗ ಏನಾಗುತ್ತೆ, ನಾನು ಒಂದು 40 ಥರ ಬೀಜದ ಬಗ್ಗೆ ಎಲ್ಲ ಹೇಳ್ತಾ ಹೋದರೆ ನಿಮಗೆ ತಲೆ ಬಿಸಿ ಆಗುತ್ತೆ, ಹೌದಾ? ಗೋಧಿ ಹಾಕಿದರೆ ಬೇಗ ಬಂದ್ಬಿಡುತ್ತೆ. ಹಾಂ, ನಾನೇನು ಗೋಧಿ ಕೊಡ್ತಿಲ್ಲ. ಹಾಂ, ಇಲ್ಲ, ನಾನೀಗ ಸದ್ಯಕ್ಕೆ ಸಿರಿಧಾನ್ಯನೂ ಕೊಡ್ತಿಲ್ಲ, ಗೋಧಿ ಆ ಥರನೂ ಕೊಡ್ತಿಲ್ಲ, ತರಕಾರಿಗಳನ್ನು ಕೊಡ್ತಿದ್ದೀನಿ. ತರಕಾರಿ ಅಂದರೆ ಹೇಗೆ, ಈಗ ಅವರೆಕಾಳುಗಳು, ತರಕಾರಿ ಮಾಡೋಕ್ಕೆ ಅವರೆಕಾಳುಗಳಿರುತ್ತಲ್ವ, ಬೀನ್ಸ್ ಇರುತ್ತೆ, ಅವರೆಕಾಳಿರುತ್ತೆ ಅಂಥದ್ದು. ಯಾಕಂದರೆ ಅದು ಬಳ್ಳಿ ಆಗುತ್ತೆ, ತುಂಬ ದಿನ ಬದುಕತ್ತೆ, ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಬೇಕಿಲ್ಲ, ಸ್ವಲ್ಪ ಆದರೆ ಕಿತ್ಕೊಂಡು ಬಿಡ್ತೀವಿ, ಖಾಲಿ ಆಗಿಬಿಡುತ್ತೆ. ಹಾಂ, ಅದು ತುಂಬ ದಿನ ಬದುಕತ್ತೆ ಅನ್ನೋದು ಒಂದು. ಆಮೇಲೆ ಒಂದು ಯಾವುದಾದ್ರೂ ಬೀನ್ಸ್ ಕಾಳು ತಗೊಳ್ಳಿ. ಇನ್ನೊಂದು ಸೊಪ್ಪುಗಳಲ್ಲಿ ಪುಂಡಿ ಸೊಪ್ಪು ತುಂಬ ದಿನ ಬರುತ್ತೆ, ಪಾಲಕ್ ಕೂಡ ತೆಗ್ದಂಗೆ ಮತ್ತೆ ಬರ್ತಾನೆ ಇರುತ್ತೆ. ಹಾಂ, ಅಂಥವುಗಳನ್ನು ನಾನು ಕೊಡ್ತಾ ಹೋಗ್ತೇನೆ ನಿಮಗೆ. ಸಬ್ಸಿಗೆ, ಗಜ್ರಿ ಅಲ್ಲ, ನೀವು ನೆಲ ಇದ್ದರೆ ನೆಲಕ್ಕೆ ನೀವು ಹೇಳಬೇಕು ನನಗೆ. ನಿಮಗೆ ನೀವೇನಾದ್ರು ಆಸಕ್ತಿ ತಗೊಳ್ಳೋದಾದರೆ ಇದೊಂದು ಶಾಲೆ ಅಂತ ಮಾಡ್ಕೊಂಡಿದ್ದೇನೆ ನಾನು, ಸಂಚಾರಿ ಶಾಲೆ. ಅಂದರೆ ನಿಮಗೆ ಮಾಹಿತಿ ಕೊಡೋದಕ್ಕೆ, ಅಪ್ಡೇಟ್ ನಾನು ಮಾಡ್ತಾ ಹೋಗಬೇಕು, ನಿಮ್ಮ ನಾಲೆಜ್ನ ಹೆಚ್ಚು ಮಾಡ್ತಾ ಹೋಗಬೇಕು. ನಾನು ಪ್ರಾರಂಭಕ್ಕೆ ನೀವು ಸುಮ್ಮನೆ ಬೀಜ ತಗೊಳ್ತೀನಿ, ನಿಮಗೆ ಸಂಪರ್ಕವೇ ಬೇಡ,
ನಾನೇ ತಿಳ್ಕೊಂಡು ನಾನು ತಿಳಿದ ಹಾಗೆ ಇರ್ತೀನಿ ಅಂದರೆ ನಮಗೆ ನಿಮಗೆ ಯಾವ ಸಂಪರ್ಕ ಇರೋದಿಲ್ಲ. ನಾನು ನಿಮಗೆ ಮತ್ತೆ ವಿಚಾರ ಮಾಡೋಕ್ಕೂ ಹೋಗಲ್ಲ. ನಿಮಗೆ ಬೀಜ ತಗೊಂಡ್ಮೇಲೆ ಅದ್ರ ವಿಚಾರ ತಿಳ್ಕೊಬೇಕು, ಮತ್ತು ಇನ್ನೂ ಹೆಚ್ಚು ವಿಚಾರ ತಿಳ್ಕೊಬೇಕು ಅಲ್ವಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು. ನನ್ನ ಹತ್ರ ಇನ್ನೂ ತುಂಬ ಇದೆ ಖಜಾನೆ. ಈಗ 20 ತಂದಿದ್ದೀನಿ. ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ, ಟೊಮೆಟೊ ಇದನ್ನು ಹಾಕಿ ಬೆಳೆಸಿದ್ದೀವಿ. ಸಂತೋಷ. ಹಾಂ, ಅದು ಜವಾರಿ ಇದೆಯಾ? ಜವಾರಿ ಮೆಣಸಿನ್ಕಾಯಿ, ಜವಾರಿ ಕೊತ್ತಂಬರಿ ಅಲ್ವಾ? ಅದರಲ್ಲೇ ಪುದೀನಲ್ಲೇ ಜವಾರಿ ಇದೆ, ಹೈಬ್ರಿಡ್ ಇದೆ. ಹಾಂ, ಹಾಗೆ ಸ್ವಲ್ಪ ಆ ಕಡೆ ಯೋಚನೆ ಮಾಡ್ತಾಯಿದ್ದೀವಿ ನಾವು. ಹೈಬ್ರಿಡ್ಗಿಂತ ಜವಾರಿ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಅದನ್ನು ಬೀಜಗಳನ್ನು ಉಳಿತಾಯ ಮಾಡೋಣ, ಬೆಳೆಸೋಣ, ಉಳಿಸೋಣ ಮತ್ತು ಹಂಚೋಣ. ಯಾಕಂದರೆ ಮಾರ್ಕೆಟು ಸರ್ಕಾರ ಅದನ್ನು ಮಾಡಲಿ ಅಂದರೆ ಅದಕ್ಕೆ ಲಾಭ ಏನೂ ಸಿಕ್ಕಲ್ಲ. ಸರಾಯಿಯಿಂದ ತುಂಬ ಲಾಭ, ಅದಕ್ಕೆ ಎಲ್ಲರೂ ಕಬ್ಬು ಬೆಳೀರಿ ಅಂತ ಹೇಳ್ತಾರೆ. ಅದು ಸಕ್ಕರೆಗೋಸ್ಕರ ಅಂತ ಫ್ಯಾಕ್ಟ್ರಿ, ಆದರೆ ಬರೀ ಸಕ್ಕರೆ ಇರಲ್ಲ ಅಲ್ಲಿ. ಹಾಂ, ತುಂಬ ಲಾಭಕ್ಕೋಸ್ಕರ ತುಂಬ ವ್ಯವಸ್ಥೆಯನ್ನು ಮಾಡಿಕೊಂಡು ಮೇಲ್ಮುಖದಲ್ಲಿ ಸಕ್ಕರೆ ಇರುತ್ತೆ, ಗೊತ್ತಾಯ್ತಾ? ಲಾಭ ಇಲ್ಲದೇ ಸರ್ಕಾರ ಕೆಲಸ ಮಾಡಲ್ಲ, ಲಾಭ ಇಲ್ಲದೇ ಮಾರ್ಕೆಟ್ ಕೆಲಸ ಮಾಡಲ್ಲ, ಲಾಭ ಇಲ್ಲದೆ ಇಂಡಸ್ಟ್ರೀಸ್ ಕೆಲಸ ಮಾಡಲ್ಲ, ಲಾಭ ಇಲ್ಲದೇ ಫಾರ್ಮಸಿಗಳು ಕೆಲಸ ಮಾಡಲ್ಲ. ಒಂದು ಬರೀ 4 ಆನೆಗೆ ಹಾರ್ಟ್ನಲ್ಲಿರೋ ಬ್ಲಾಕ್ಸ್ನ ತೆಗಿಬೋದು, ಹೌದಾ? ಆದರೆ ಅದು ಬರೀ 4 ಆನೆಗೋಸ್ಕರ ಇರೋದ್ರಿಂದ ಅಲ್ಲಿ ಖರ್ಚು ಹೆಚ್ಚು ಆಗೋದಿಲ್ಲಲ್ಲ, ದುಡ್ಡು ಸಂಪಾದನೆ ಆಗೋದಿಲ್ಲ. ಅದಕ್ಕೆ ಅದನ್ನು ಯಾವ ಫಾರ್ಮಸಿನೂ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ, ಡಾಕ್ಟ್ರು ಅದನ್ನು ಪ್ರಿಸ್ಕ್ರಿಪ್ಷನ್ಲಿ ಹಾಕಲ್ಲ, ಗೊತ್ತಾಯ್ತಾ? ಲಾಭ ಇಲ್ಲದೆ ಯಾವುದೇ ಸಾಮಾಜಿಕ ವ್ಯವಸ್ಥೆಗಳು ಇವತ್ತು ಕೆಲಸ ಮಾಡುತ್ತಿಲ್ಲ. ಶಿಕ್ಷಣ ಕೂಡ ಹಾಂ, ಬೆರಳಿಗೆ ಹೋಗ್ತಿರತ್ತೆ, ಉಗುರಿಗೆ ಹೋಗ್ತಿರತ್ತೆ, ಅದನ್ನಕ್ಕೆ ನಾವು ಕೊಡ್ಲಿ ಬಳಸಬೇಕು ಅನ್ನೋ ಥರ ಅಷ್ಟು ಅಬ್ಬರದ ಪ್ರಚಾರ, ಅಷ್ಟು ಅಬ್ಬರದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ನೀವು ಶಿವನ ದೇವಾಲಯದಲ್ಲಿ ಕೂತ್ಕೊಂಡಿರೋದ್ರಿಂದ, ಶಿವ ನಮಗೆ ಎಲ್ಲ ಜ್ಞಾನದ ಮೂಲ ಆಗಿರೋದ್ರಿಂದ ನಮಗೆ ಶಿವನಿಂದಲೇ ಎಲ್ಲವೂ ಸಿಗಬೇಕು, ಜ್ಞಾನ ಸಿಗಬೇಕು, ವಿದ್ಯೆ ಸಿಗಬೇಕು, ಮತ್ತು ನಮಗೆ ಕೃಷಿ ಕುರಿತ ಒಂದು ಸಂಸ್ಕೃತಿ ಕೂಡ ಸಿಗಬೇಕು. ಸ್ವಲ್ಪ ಶಿವನ ಕಡೆ ಮುಖ ಮಾಡಿದ್ದೀವಿ ಅಂದರೆ ಅದು ನಮಗೆ ಸಿಕ್ಕತ್ತೆ. ನಮ್ಮ ಮನಸ್ಸೇ ಶಿವ ಅಂದ್ರೇನು? ಮನಸ್ಸೇ ಮಹಾದೇವ. ಹಾಂ, ನಮ್ಮ ಮನಸ್ಸೇ ನಮಗೆ ಎಲ್ಲವನ್ನು ಒದಗಿಸ್ಕೊಡ್ತಾ ಹೋಗಬೇಕು. ಅದಕ್ಕೆ ನೀವು ಒಮ್ಮೆ ಶುರು ಮಾಡಿದರೆ ನಿಮ್ಮ ಮನಸ್ಸು ನಿಮಗೆ ಪಾಠ ಮಾಡೋಕ್ಕೆ ಶುರು ಮಾಡುತ್ತೆ. ನಾವು ಮನಸ್ಸಿನಿಂದ ಬಂಧಿತರಾಗಿರ್ತೇವೆ. ನಿಮ್ಮ ಮನೆಯಲ್ಲಿ 1 ಅಡಿ ಜಾಗೆಯನ್ನು ನಾನು ಮೀಸಲಾಗಿಡುತ್ತೇನೆ ಅಂದರೆ ಅದು ಮನಸ್ಸಷ್ಟೇ. ಇಲ್ಲ, ಒಂದು 10 ಅಡಿ ಜಾಗೆಯನ್ನು ಇದಕ್ಕೋಸ್ಕರ ಮೀಸಲಾಗಿರಿಸುತ್ತೇನೆ. ನಾನು ಅಲ್ಲಿ ಬಂದೇನು ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ, ನಿಮಗೆ ಪ್ರಶಸ್ತಿ ಕೊಡಲ್ಲ, ಸನ್ಮಾನ ಮಾಡಲ್ಲ, ಗೊತ್ತಾಯ್ತೇನ? ಆ ಕಾರ್ಯಕ್ರಮ ಮಾಡಿ ಇದನ್ನೇನು ಪ್ರಚಾರ ಮಾಡೋಕ್ಕೆ ಹೋಗಲ್ಲ. ನಿಮಗೆ ನೀವು ವಿಫಲ ಆದರೂ ನಾವು ಏನು ನಿಮ್ಮನ್ನು ಡಿಸ್ಕರೇಜ್ ಮಾಡಲ್ಲ, ಸಫಲ ಆಗಿದ್ದೀರಿ ಅಂತ ದೊಡ್ಡದಾಗಿ ಟಮ್ಮು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ದಿನವಹಿ ತೀರಾ ಅವಶ್ಯಕವಾದಂತಹ ಅಂಶಗಳಾಗಿರೋದ್ರಿಂದ ಅದಕ್ಕೆ ಔಪಚಾರಿಕವಾದದ್ದು ಏನೂ ಇರೋದಿಲ್ಲ. ನಿಮಗೆ ಮನಸ್ಸೇ ಸಾಕ್ಷಿ. ಮತ್ತು ಈ ಶಾಲೆ ಅಂದ ತಕ್ಷಣ ಎಲ್ಲರೂ ಬಂದು ಕೂತ್ಕೋಬೇಕಾ, ನಿಮ್ಮ ಪಾಠ ಕೇಳಬೇಕಾ, ಆನ್ಲೈನಲ್ಲಿ ಆ ಥರ ಏನೂ ಇರಲ್ಲ. ಮನಸ್ಸಷ್ಟೇ. ನಿಮಗೆ ಮನಸ್ಸಿಗೆ ಏನು ಮೋಟಿವೇಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನಿಮಗೆ ಮಾತಾಡ್ತೇನೆ. ಎಲ್ಲವೂ ಆ್ಯಕ್ಷನ್ನಲ್ಲಿರುತ್ತೆ. ಮಾತು ಇಲ್ಲಿ ಇಷ್ಟೇ, ಇವತ್ತೇನು ಮಾತಾಡಿದೆ ಇದೇ ಹೆಚ್ಚು ಮಾತು, ಇದನ್ನು ಮಿಕ್ಕಿ ಮತ್ತೆ ಮಾತುಗಳೇನೂ ಇರೋದಿಲ್ಲ. ನೀವು ಕ್ರಿಯೆಯಿಂದ ನೀವು ನನ್ನ ಜೊತೆಗೆ ವ್ಯವಹಾರ ಮಾಡ್ತೀರಾ. ಆ ಕ್ರಿಯೆ ಏನು ಮಾಡುತ್ತೆ? ಈಗ 4 ಬೀಜ ಹಂಚ್ಕೊಂಡಿರ್ತಲ್ಲ, ನೀವು 4 ಬೀಜ ಯಶಸ್ವಿ ಆಗಬೇಕಾಗಿಲ್ಲ. ಅದರಲ್ಲಿ 1 ಬೀಜ ಯಶಸ್ವಿ, 1 ತಳಿ ಯಾವುದಾದ್ರು ಯಶಸ್ವಿ ಆದರೂ ಕೂಡ ನೀವು ಯಶಸ್ವಿ ಆದಂಗೆ. 4 ಆದರೆ ಸಂತೋಷವೇ. ಆಗಿಲ್ಲ ಮತ್ತೆ ಬೀಜ ತಗೊಳ್ಳೋದು, ಹಾಕೋದು. ಆಮೇಲೆ ನನ್ನ ಹತ್ರ ಇದು ಬೆಳೆದಿದೆ, ನಿನ್ನ ಹತ್ರ ಅದು ಬೆಳೆದಿದೆ, ನಾನು ನಿನಗೆ ಕೊಡ್ತೇನೆ, ನೀನು ನನಗೆ ಕೊಡು ಅಂದಾಗ ನಾವು ಶ್ರೀಮಂತರಾದ್ವಾ? ಎಲ್ಲರೂ ಬೆಳೆಯೋಕ್ಕಾಗಲ್ಲ. ಹಾಗೆ ಹಂಚೋದಕ್ಕೆ ಈ ದಿನ, ಸೋಮವಾರ ದಿನ, ನಾನು ನನ್ನ ತೋಟದಲ್ಲಿ ಬೆಳೆದಿದ್ದನ್ನು ನಾನು ಇಲ್ಲಿ ತಗೊಂಡು ಬಂದು ಎಲ್ಲರಿಗೂ ಹಂಚಿಕೊತೇನೆ. ಅದರಿಂದ ಏನಾದರೂ ಒಂದು ತಿಂಡಿನೋ ಏನೋ ಒಂದು ಮಾಡ್ತೀರಿ, ಏನೋ ಯಾವುದೇ ರೂಪದಲ್ಲಿ ಅದನ್ನು ಹಂಚ್ತೀರಿ. ಅಮ್ಮ ಇವತ್ತು ಅದು ರಾಗಿದು ಮಾಡ್ಕೊಂಬಂದು ಖುಷಿ ಆಯಿತು ನನಗೆ. ಅದು ನೋಡಿ, ಹಾಗೆ ಬೇಕು. ಈ ಥರ ಒಂದು ಕ್ರಿಯೇಟಿವಿಟಿ ಬೇಕು. ಅದೆಷ್ಟು ಅದ್ಭುತ ರಾಗಿ ಅಂದರೆ
ರಾಗಿಯನ್ನೇ ಹೇಳ್ತೀನಿ, ಯಾಕಂದರೆ ಇವತ್ತು ರಾಗಿ ಪ್ರಸಾದ ನೀವೆಲ್ಲ ಸೇವನೆ ಮಾಡಿರೋದ್ರಿಂದ ರಾಗಿಯ ಮಹತ್ವ ಹೇಳ್ತೀನಿ. ನನ್ನ ಹತ್ರ ಸಿರಿಧಾನ್ಯದ ಬೀಜಗಳು ಇದೆ. ಇದ್ರ ನೆಕ್ಸ್ಟ್ ಅದು ಮೊದಲು ತರಕಾರಿ ಬೀಜಗಳನ್ನ ಕೊಡ್ತೀನಿ, ಆಮೇಲೆ ಎರಡನೇ ಹಂತದಲ್ಲಿ ಸಿರಿಧಾನ್ಯ ಬೀಜಗಳು. ಅದನ್ನೇನು ಮಾಡೋದು? ನಿಮಗೇನು ಹೊಲ ಆಯಿತಾ? ಹೊಲ ಇದ್ದವರು ಇದ್ದರೆ ನೀವು ಬಿತ್ತೀನಿ ಅಂದರೆ ತುಂಬ ಸಂತೋಷ. ಅದಕ್ಕೆ ಮಳೆ ಒಂದು ಹಸಿ ಸಾಕು. ಹಸಿ ಅಂದರೆ ನೀರು ಹಾಯಿಸೋದು, ಒಂದು ಸಲ ನೀರು ಹಾಯಿಸೋದು, ಒಂದು ಮಳೆ ಬಂದಿದ್ದರೆ ಸಾಕು. ಒಣ ನೆಲ ಇದ್ದರೆ ಸಾಕು, ಅದು ಎರೆ ನೆಲ ಆ ಥರ ಏನೂ ಬೇಕಿಲ್ಲ. ಕೆಂಪು ನೆಲ ಇದ್ದರೆ ಸಾಕು, ಮಡ್ಡಿ ನೆಲ ಇದ್ದರೆ ಸಾಕು. ಇನ್ನು ನಮಗೆ ಹೊಲ ಇಲ್ಲ, ಏನು ಮಾಡೋದು? ಹಿತ್ತಲಲ್ಲಿ ಸುಮ್ಮನೆ ಒಂದು 10 ಅಡಿ ಜಾಗ ಇದ್ದರೂ ಕೂಡ ನನ್ನ ಹತ್ರ 9 ಥರದ ಸಿರಿಧಾನ್ಯಗಳು ಸಿಗ್ತದೆ. ಎಲ್ಲವೂ ಬೀಜಗಳು, ಉಣ್ಣೋ ಧಾನ್ಯಗಳೇ ಬೇರೆ, ಅಕ್ಕಿಗಳೇ ಬೇರೆ, ಬೀಜಕ್ಕೆ ಅಂತ ಸಂಸ್ಕರಣೆ ಮಾಡಿರುವಂತಹ ಸಿರಿಧಾನ್ಯಗಳೇ ಬೇರೆ. ಆ ಬೀಜ ನಿಮಗೆ ಕೊಡ್ತೀನಿ. ನೀವು ಎಷ್ಟು ಜಾಗನ ಮೀಸಲಾಗಿಡ್ತೀರಾ? ನಮಗೆ 10 ಅಡಿ ಜಾಗ ಇಲ್ಲ, ನಾನೊಂದು ಪಾಟ್ ಇದೆ ಅಷ್ಟೇ ಸಾಕು. ಆ ಪಾಟಲ್ಲೇ ಒಂದು 10 ಬೀಜ ಹಾಕ್ಬೋದಾ? ಬೇಡ, 4 ಬೀಜ ಹಾಕ್ಬೋದಾ? ಅದು ನಿಮಗೆ ತೆನೆ ಕೊಟ್ಟಿಲ್ಲ ಅಂದರೂ ಕೂಡ ಎಲೆ ಆದರೂ ಬಿಡುತ್ತಾ? ಹಾಂ, ಒಂದು 4 ಎಲೆನ ನೀವು ನೀರಲ್ಲಿ ಕುದಿಸಿ ಚಹಾ ಥರ ಕುಡಿತಾ ಇದ್ದರೆ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಸೆಟ್ ರೈಟ್ ಆಗುತ್ತೆ. ಏನು ಹೆಣ್ಮಕ್ಳಿಗೆ ವಯೋಮಾನಕ್ಕೆ ಅನುಗುಣವಾಗಿ ಹಾರ್ಮೋನ್ಸ್ ವೇರಿಯೇಷನ್ ಆಗ್ತಿರುತ್ತೆ, ಅದನ್ನೆಲ್ಲ ಅದು ಬ್ಯಾಲೆನ್ಸ್ಗೆ ತಗೊಂಬರುತ್ತೆ. ಈಗ 9 ಥರದ ಸಿರಿಧಾನ್ಯಗಳು ಅಂದರೆ ದಿನಕ್ಕೆ ಒಂದು ಯಾವುದಾದ್ರೂ ಒಂದು ಎಲೆ ನಮಗೆ ಸಿಕ್ಕತ್ತೆ. ಯಾವುದೇ ಒಂದು ಗಿಡಕ್ಕೆ ಬರ್ಡನ್ ಆಗೋದಿಲ್ಲ. ಒಂದು 10 ನಾನು ಬೀಜ ಹಾಕಿಬಿಟ್ರೆ ಒಂದು ಸಣ್ಣ ಪಾಟ್ನಲ್ಲಿ 1 ಅಡಿ ಜಾಗನಲ್ಲಿ ಒಂದು 10 ಬೀಜ ಹಾಕಿಬಿಟ್ರೆ ನನಗೆ ಎಷ್ಟು ಒಂದು ವರ್ಷಗಟ್ಟಲೆ ಅಥವಾ 3 ತಿಂಗಳು 4 ತಿಂಗಳಂತೂ ಅದು ಬದುಕತ್ತೆ. ಅಷ್ಟು ದಿನ ಮತ್ತೆ ಅದರ ಹಿಂದೆ ಮತ್ತೆ ಇನ್ನೊಂದು ಪಾಟಲ್ಲಿ ಹಾಕ್ತಾ ಹೋಗೋದು, ಹಾಗೆ ಮಾಡ್ತಾ ಹೋಗ್ಬೋದು. ಆಮೇಲೆ ನಾನು ಹಿತ್ತಲಲ್ಲಿ ಬೆಳಿತೀನಿ, ಹೊಲದಲ್ಲಿ ಬೆಳಿತೀನಿ ಅಂತಂದರೆ ಅದನ್ನು ನಾನು ತಗೊಂಡೋಗಿ ಎಲ್ಲಿ ಮಿಲ್ ಮಾಡೋದು, ಅಕ್ಕಿ ಎಲ್ಲಿ ಮಾಡೋದು, ಇದು ಸಮಸ್ಯೆ ಇರುತ್ತೆ. ಮಾರ್ಕೆಟ್ ಮಾಡೋದಂತೂ ಪ್ರಶ್ನೆನೇ ಇಲ್ಲ. ನಾವು ಮಾರ್ಕೆಟ್ ಮಾಡೋರಿಗೆ ಈ ಪಾಠ ಮಾಡ್ತಿಲ್ಲ, ಅದು ಬೇರೆ ಡಿಪಾರ್ಟ್ಮೆಂಟ್. ನನ್ನ ಮನೆಗೋಸ್ಕರ ಮಾಡ್ಕೊತೀನಿ ಅಂದಾಗ ಬೀಜ ಜಾಸ್ತಿ ಆಯಿತು, ಇಷ್ಟು ಬೀಜಕ್ಕೆ ಇಷ್ಟು ಒಂದು ಮೂಟೆ ಬರುತ್ತೆ, ಹೌದಾ? ಆ ಬೀಜ ಏನು ಮಾಡೋದು? ಅಷ್ಟನ್ನೇ ತಗೊಂಡು ಮಿಲ್ಗೆ ಹೋಗೋಕ್ಕಾಗತ್ತಾ? ಏನು ಮಾಡೋದು? ಏನು ಮಾಡೋಂಗಿಲ್ಲ. ಆ ಬೀಜನ ಏನು ಮಾಡಬೇಕು ಅಂತ, ರಾತ್ರಿ ಅದನ್ನು ನೆನೆ ಇಡಬೇಕು. ಬೆಳಗ್ಗೆ ಅದು ನೆನೆಯುತ್ತಲ್ಲ, ನೆನೆದಾಗ ಅದನ್ನು ರುಬ್ಬಿ ಹಾಲು ತೆಗಿಯೋದು, ಬಟ್ಟೆನಲ್ಲಿ ಸೋಸಿ ಹಾಲು ತೆಗಿಯೋದು. ಆ ಹಾಲನ್ನ ಕುದಿಯೋ ನೀರಲ್ಲಿ ಹಾಕಿ ಅಂಬ್ಲಿ ಥರ ಸ್ವಲ್ಪ ಉಪ್ಪು ಹಾಕೊಂಡು ಕುಡ್ಕೊಂಡ್ರೆ, ನೀವು ಹಿಟ್ಟಿನ ಅಂಬ್ಲಿ ಮಾಡ್ತೀರಲ್ಲ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಿಟ್ಟಂಬ್ಲಿಯಿಂದ ಹೊಟ್ಟೆ ತುಂಬುತ್ತೆ, ಅಂದರೆ ಬೇರೆ ಏನು ತಿನ್ನೋಕ್ಕಾಗಲ್ಲ, ಹೊಟ್ಟೆ ಬಿರಿಯುತ್ತೆ. ಆಮೇಲೆ ತಲೆ ಸ್ವಲ್ಪ ಮೊಬ್ಬಾಗುತ್ತೆ ಅಂಬ್ಲಿ ಕುಡಿಯೋದ್ರಿಂದ. ಆಮೇಲೆ ಎರಡನೇದು ಸ್ವಲ್ಪ ಹುಳಿ ಬರುತ್ತೆ, ಒಂದೊಂದು ಪಿತ್ತಕಾರಕ ಆಗುತ್ತೆ ಹಿಟ್ಟುಗಳಿಂದ. ಆದರೆ ಬೀಜನ ನೆನೆ ಇಟ್ಟು ರುಬ್ಬಿ ಹಾಲು ತೆಗಿತೀರಲ್ಲ, ಇದು ಧಾನ್ಯದ ಹಾಲು ಅಂತ. ಇದರಿಂದ ಏನಾಗುತ್ತೆ ಅಂದರೆ, ಈಗ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಿ ನೋಡಿ, ಅಂದರೆ ಇಡೀ ಸೃಷ್ಟಿಗೆ ವಿಕಾಸ ಆಗೋದಕ್ಕೆ ಏನೆಲ್ಲ ಶಕ್ತಿ ಬೇಕೋ ಆ ಶಿವಶಕ್ತಿ ಸಂಪುಟ ಅಲ್ಲಿ ರಚನೆ ಆಗಿರುತ್ತೆ ಜ್ಯೋತಿರ್ಲಿಂಗದಲ್ಲಿ ಅಂತ ಹೇಳ್ತೀವಿ. ಹಾಗೆ ಜ್ಯೋತಿರ್ಬಿಂದು ಅಂತ. ಈಗ ನೆನೆದ ಬೀಜ ಅದು ಜ್ಯೋತಿರ್ಬಿಂದುವಿನಂತೆ. ಅಂದರೆ ಅದು ಗಿಡ ಆಗಿ ಫಲ ಕೊಡೋಕ್ಕೆ, ತೆನೆ ಆಗೋಕ್ಕೆ ಏನೆಲ್ಲ ಶಕ್ತಿ ಬೇಕಲ್ಲ, ಎಂಜೈಮ್ಸ್ಗಳು ಬೇಕಲ್ಲ, ಅದು ಬೀಜದಲ್ಲೇ ಬಿಡುಗಡೆ ಆಗಿರುತ್ತೆ. ಅದನ್ನು ನಾವು ಹಾಲು ಮಾಡಿ ಸ್ವೀಕಾರ ಮಾಡೋದ್ರಿಂದ ನೀವು ಶಕ್ತಿವಂತರಾಗಿದ್ದರೆ, ಆರೋಗ್ಯವಂತರಾಗಿದ್ದರೆ ಆ ಹಾಲನ್ನೇ ಕುಡಿಬೋದು. ಇಲ್ಲ, ಅದು ತುಂಬ ಶಕ್ತಿ ಇರುತ್ತೆ, ಅದಕ್ಕೆ ಆರೋಗ್ಯವಂತರು ಮಾತ್ರ ತಗೊಳ್ಬೇಕು. ಸ್ವಲ್ಪ ಕಡಿಮೆ ಅಪೆಟೈಟ್ ಇರೋರು, ಅಂದರೆ ಜೀರ್ಣಶಕ್ತಿ ಕಡಿಮೆ ಇರೋರು ಅಂಬಲಿ ಮಾಡಿ ಕುಡಿದ್ರೆ ಒಳ್ಳೆಯದು. ಇಲ್ಲಾಂದರೆ 1 ಸ್ಪೂನ್ನಷ್ಟು ಹಾಲು ಹಾಗೆ ತೊಗೊಂಡ್ರೆ ತುಂಬ ಶಕ್ತಿ ಇರುತ್ತೆ. ಹಸಿ ಹಾಲು, ಈಗ ಹಿಂಗೆ ಹಸಿ ಹಾಲು ಕುಡಿದ್ರೆ ಔಷಧಿ ಅಂತ ಹೇಳ್ತಾರಲ್ಲ, ಹಸು ಹಾಲು ಹಾಗೆ ಈ ಎಲ್ಲ ಬೀಜಗಳನ್ನು ನೀವು ಮನೆಯಲ್ಲೇ ಎಲೆ ಥರ ಬಳಸ್ಬೋದು. ಒಂದು ಸ್ವಲ್ಪ ಬೀಜಗಳು ನಿಮ್ಗೆ ಸಿಕ್ಕರೆ ಅದನ್ನು ಅಂಬಲಿ ಥರ, ಇದಕ್ಕೆ ಕಲ್ಯಾಣದ ಅಂಬಲಿ ಅಂತ ನಾನೊಂದು ಅದಕ್ಕೆ ಹೆಸರು ಕೊಟ್ಟಿದ್ದೇನೆ. ಯಾಕಂದರೆ ಮಾದಾರ ಚೆನ್ನಯ್ಯ ಅಂಬಲಿ ಮಾಡಿ ಶಿವನ ಒಲುಮೆ ಪಡೆದ್ರು ಅಂತ ಇದೆಯಲ್ಲ, ಅದಕ್ಕೆ ಈ ಥರ ಅಂಬಲಿ ಮಾಡಿರಬಹುದು ಅವರು. ಚೆನ್ನಯ್ಯಗಳ ಅಂಬಲಿ ಈ ಥರ ಇರಬಹುದು ಅಂತ ನನ್ನ ಒಂದು ಸಂಶೋಧನೆ. ಮತ್ತು ಅದರ ಒಂದು ಫಲಶ್ರುತಿ, ಅದರ ತುಂಬ ಲಾಭ ಇದೆ. ನಾನೊಬ್ಬ ಸಂಚಾರಿ, ನಾನು ಹೊರಗಡೆ ಏನೂ ತಿನ್ನಲ್ಲ, ಹೋಟ್ಲಲ್ಲೂ ತಿನ್ನಲ್ಲ. ಯಾರ್ದಾರು ಮನೆಗೆ ಹೋದ ತಕ್ಷಣ ಅಲ್ಲಿ ಏನು ಅಡುಗೆ ಮಾಡಿರ್ತಾರೆ ಅದನ್ನು ನಾನು ನೇರವಾಗಿ ಸ್ವೀಕಾರನೂ ಮಾಡಲ್ಲ. ಆಮೇಲೆ ಪ್ರತಿ ಸಲ ಅಡುಗೆ ಮಾಡ್ಕೊಳ್ಳೋದು ನಂಗೆ ತುಂಬ ಕಷ್ಟ ಆಗ್ತಿರುತ್ತೆ. ಮತ್ತು
ಎಲ್ಲ ಪೌಷ್ಟಿಕತೆಗಳನ್ನು ನನಗೆ ಕೊಟ್ಕೊಳ್ಳೋಕ್ಕೆ ವಯೋಮಾನಕ್ಕೆ ಅನುಗುಣವಾಗಿ ನಾನು ಎದುರಿಸೋ ಸವಾಲುಗಳನ್ನು ನಿಭಾಯಿಸೋಕ್ಕೆ ನನಗೆ ತುಂಬ ಒಂಥರ ಹೋರಾಟ ಇರುತ್ತೆ. ಅಂಥದ್ರಲ್ಲಿ ನಾನು ಇದೆಲ್ಲ ಕಂಡುಕೊಂಡಿದ್ದು ಈ ಬೀಜನ ಬಳಸಿ. ಮತ್ತು ಇದನ್ನು ಪ್ರತಿದಿನ ನೆನೆ ಹಾಕಿನೇ ಹಾಲು ತೆಗೆದೇ ಮಾಡಬೇಕಾ, ಅದು ಕಷ್ಟ ಆಗುತ್ತೆ. ಅದನ್ನು ಹೇಗೆ ಸ್ಟೋರ್ ಮಾಡ್ಬೋದು, ಅದನ್ನು ಮತ್ತೆ ನನ್ನ ಈ ಶಾಲೆ ಅಂತ ಹೇಳಿದ್ನಲ್ಲ, ಆ ಶಾಲೆ ಸೇರಿದಾಗ ನಿಮಗೆ ಅನೇಕ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಆ ಪ್ರಶ್ನೆಗಳಿಗೆಲ್ಲ ಆ ಶಾಲೆಯಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಆರ್ಥಿಕತೆ ತುಂಬ ಬೆಳವಣಿಗೆ, ಆರ್ಥಿಕವಾಗಿ ನೀವು ತುಂಬಾ ಸಂಪನ್ನ ಆಗ್ತೀರಿ. ನಮ್ಮ ಭಾರತದ ಆರ್ಥಿಕತೆ ಎಲ್ಲಿದೆ? ನಾವು ಉಣ್ಣುವುದನ್ನೇ ಬೆಳೆಯುವುದರಲ್ಲಿ ನಮ್ಮ ಆರ್ಥಿಕತೆ ಇದೆ. ನಾವು ಬೆಳೆದದ್ದನ್ನೇ ಉಣ್ಣುವುದರಲ್ಲಿ ನಮ್ಮ ಆರ್ಥಿಕತೆ ಇದೆ. ಮತ್ತು ನಮ್ಮ ಹತ್ರ ಇರೋದನ್ನು ಅಕ್ಕಪಕ್ಕದವ್ರ ಜೊತೆಗೆ ಹಂಚಿಕೊಳ್ಳುವುದರಿಂದ, ಅವ್ರ ಹತ್ರ ಇರೋದನ್ನು ನಾವು ಸ್ವೀಕಾರ ಮಾಡುವುದರಿಂದ ಅದು ನಮ್ಮ ಆರ್ಥಿಕತೆಯ ಅಭಿವೃದ್ಧಿ ಅಂತ. ಇದು ನಮ್ಮ ಭಾರತದ ಮೂಲಭೂತ ಆರ್ಥಿಕತೆಯ ಸಿದ್ಧಾಂತ. ಇದು ನಮ್ಮ ಆತ್ಮಕಲ್ಯಾಣ ಅಂತ. ಕಲ್ಯಾಣ ರಾಜ್ಯ ಇದ್ದಿರಬಹುದು, ಬಸವಣ್ಣನವರ ಕಲ್ಯಾಣ ಹೇಗಿದ್ದಿರಬಹುದು, ಅದನ್ನು ಆತ್ಮಕಲ್ಯಾಣಕ್ಕೆ ಒಂದಿಷ್ಟು ಅಳವಡಿಕೆ ಮಾಡ್ಕೋಬೋದಾ, ಒಂದು ಪಠಣ ಶುರು ಮಾಡ್ಬೋದಾ? ಈ ಥರ ಶಾಲೆನ ನಾವು, ಇದೊಂದು ಸಂಚಾರಿ ಶಾಲೆ, ಇದು ಮನಸ್ಸಿಗೆ ಸಂಬಂಧಿಸಿರೋ ಶಾಲೆ. ಇದಕ್ಕೆ ಅನೇಕ ಆಯಾಮಗಳಿದ್ದಾವೆ. ಆರೋಗ್ಯ, ನೀತಿ, ಧರ್ಮ, ಯೋಗ ಮತ್ತು ವಿಜ್ಞಾನ, ಈ ಪಂಚಮುಖಿ ಶಿಕ್ಷಣ ಇಲ್ಲಿ ನಮಗೆ ಸಿಕ್ಕತ್ತೆ. ಇಲ್ಲಿ ಆಹಾರ ಮತ್ತು ಆರೋಗ್ಯ ಸಂಬಂಧಿಸಿದ ಮೊದಲ ಆಯಾಮವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ನೀವು ಒಂದು ನಿರ್ಣಯ ಕೊಡಬೇಕು. ಒಂದು ಸಣ್ಣ ಪೇಪರ್ನಲ್ಲಿ ನಿಮ್ಮ ಹೆಸರು, ಅಂದರೆ ಗ್ರೂಪ್ ಹೆಸರು ಬರೆದು, ನನಗೆ ತಲಾ 2 ಬೀಜಗಳು ಬೇಕಾ, 4 ಬೀಜಗಳು ಬೇಕಾ, ಅಥವಾ ಎಲ್ಲ ಬೀಜಗಳು, ನನಗೆ ಎಲ್ಲ 40 ಬೀಜಗಳನ್ನು ನಾನು ನಿಭಾಯಿಸ್ತೀನಿ, ಅಥವಾ 24 ಬೀಜಗಳನ್ನ ನಿಭಾಯಿಸ್ತೀನಿ ಅಂತ ಹಾಗೆ ನೀವೊಂದು ನೋಟ್ ಮಾಡಿಕೊಟ್ರೆ ಆ ಒಂದು ದೃಷ್ಟಿ ಇಟ್ಕೊಂಡು ನಾನು ನಿಮಗೆ ಬೀಜಗಳನ್ನು ಹಂಚ್ತೇನೆ. ಹಾಂ, ನಿಮಗೆ ಅಕ್ಕಿಗಳು ಗೊತ್ತಿರುತ್ತೆ, ಬೀಜಗಳು ನೀವು ನೋಡಿರಲ್ಲ. ನಾನು ನಿಮಗೆ ಬೀಜನ ತೋರಿಸ್ತೇನೆ. ಇವತ್ತು ತರಕಾರಿ ಬೀಜ ತೋರಿಸ್ತೇನೆ. ಮುಂದಿನ ಒಂದು ಸಿಟ್ಟಿಂಗ್ನಲ್ಲಿ ನಾನು ನಿಮಗೆ ಸಿರಿಧಾನ್ಯದ ಬೀಜಗಳನ್ನೆಲ್ಲ ಹಂಚ್ತೇನೆ, ತೋರಿಸ್ತೇನೆ ಮತ್ತು ಹಂಚ್ತೇನೆ. ಇವತ್ತು ಯಾವ್ಯಾವ ಬೀಜ ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳ್ತೇನೆ. ನಾನು ನಿಮಗೆ ಗ್ರೂಪ್ ಮಾಡೋ ಉದ್ದೇಶ ಅಂದರೆ ಬೀಜಗಳನ್ನು ನೀವು ವಿನಿಮಯ ಮಾಡ್ಕೋಬೋದು. ನಾನು ಒಟ್ಟಲ್ಲಿ ಕೊಡ್ತೇನೆ, 24 ಬೀಜಗಳನ್ನು ಒಟ್ಟಲ್ಲಿ ಕೊಡ್ತೇನೆ. ಅದನ್ನು ನೀವು ನನಗಿದು ಬೇಕು ಇದು ಬೇಕು ಅಂತ ನೀವು 6 ಜನರಲ್ಲಿ ಅದನ್ನು 4 ಹಂಚ್ಕೋತೀರಾ. 2 ಹಾಂ, 24 ಕೊಡ್ತೇನೆ. ನೀವು ತಲಾ 2 ಬೇಕಂದರೆ ನಾನು 12 ಬೀಜಗಳನ್ನ ಕೊಡ್ತೇನೆ. ನೀವು 4 ಬೇಕಂದರೆ ನಾನು 24 ಬೀಜ ಕೊಡ್ತೇನೆ. ಇದಿಷ್ಟರಲ್ಲಿ 24 ಬೀಜಗಳಿದೆ, ಹೌದಾ? ಅದರ ಬೀಜ ಹೆಸರು ತೋರಿಸ್ತೇನೆ ನಾನು ನಿಮಗೆ. ಅದಕ್ಕೆ ನಾನು ಗ್ರೂಪಲ್ಲಿ ಕೊಟ್ಬಿಟ್ರೆ ನೀವು ನೋಡಿಬಿಡ್ತೀರ. ಆವಾಗ ಅದರಲ್ಲಿ ನಾನು ಸೀರಿಯಲ್ ಬರೆದುಬಿಟ್ಟಿದ್ದೇನೆ, ಯಾವ ಬೀಜ ಏನು ಅಂತ ಬರೆದುಬಿಟ್ಟಿದ್ದೇನೆ. ಅದು ನಿಮಗೆ ಸಿಕ್ಬಿಡುತ್ತೆ. ನಾನು ಕೊಡ್ತಾ ಇರೋದು ಈಗ ಬೀನ್ಸ್, ಮತ್ತು ಪುಂಡಿ, ಬಿಳಿಯವರೆ, ಬೆಂಡಿ, ತಿಂಗಳವರೆ, ಕರಿಯವರೆ, ಕೆಂಪವರೆ, ಹೌದಾ? ಆಮೇಲೆ ಅಲಸಂದೆ, ಉದ್ದ ಅಲಸಂದೆ ಇರುತ್ತಲ್ಲ, ಚವಳಿ, ಹೀರೆ, ಪಾಲಕ್, ಸವತೆ, ಇದು ಜವಾರಿ ಬೀಜ, ಮುಖ್ಯವಾಗಿ ಜವಾರಿ ಬೀಜ. ಆಮೇಲೆ ಕೊತ್ತಂಬರಿ, ಬೀಟ್ರೂಟ್, ಮೆಂತೆ, ಸಾಸಿವೆ, ಹರವೆ, ಹಾಗಲ, ಮುಳ್ಳು ಸವತೆ, ಸಬ್ಬಸಿಗೆ, ನವಿಲುಕೋಸ, ಈರುಳ್ಳಿ, ರಾಜಗಿರಿ, ಇವೆಲ್ಲ ಇವೆಲ್ಲ ಜವಾರಿ. ಅದರಲ್ಲೇ ಜವಾರಿ ಇರೋದು ನಿಮ್ಮ ಹತ್ರ ಇದ್ದಿರಬಹುದು.
ಜವಾರಿ ಇರಲಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ. ಯಾಕಂದರೆ ಬೇಗ ಬೇಗ ಬೆಳೆಯುತ್ತೆ ಹೈಬ್ರಿಡು ಅಂತ ಹೈಬ್ರಿಡ್ ಬೀಜನೇ ಮಾರ್ತಿರ್ತಾರೆ. ನೀವು ಜವಾರಿ ಇದರಲ್ಲಿ ಇಷ್ಟರಲ್ಲೇ 24 ಥರ ಬೀಜಗಳಿದೆ. ಹಾಂ, ಒಂದೊಂದು ಸ್ವಲ್ಪ ಇದೆ ಬೀಜಗಳು. ಅಂದರೆ ಒಂದು ಪಾಟಲ್ಲಿ ಒಂದು 5 ಅಡಿನಲ್ಲಿ ಏನೇನು ಬೆಳಿಬೋದೋ ಅಷ್ಟು ಕೊಟ್ಟಿದ್ದೀನಿ ನಾನು. ಹಾಂ, ಬರುತ್ತೆ. ಒಂದು ಪಾಟಲ್ಲಿ ನೀವು ಬೆಳಿಬೋದು. 1 ಅಡಿ 1 ಅಡಿ ಬೈ 1 ಅಡಿನಲ್ಲೇ ಒಂದು ಬೀಜನ ಬೆಳಿಬೋದು. ಹಾಂ, ನೀವು ಒಂದು 5 ಬೈ 5 ಅಡಿ ಇಟ್ಕೊಂಡ್ರೂ 2 ಬೀಜ ಬೆಳಿಬೋದು. ಒಂದು 10 ಬೈ 10 ಇದ್ದರೆ ಒಂದು 4 ಬೀಜ ಬೆಳಿಬೋದು. ಈಗ ನಿಮ್ಮ ಗುಂಪನ್ನು ನೀವು ಹೇಳಿದರೆ ನಾನು ನಿಮಗೆ ಗುಂಪು ಲೀಡರ್ಗೆ ನಾನು ಕೊಡ್ತೇನೆ. ಅವರು ನೀವೇ ಹಂಚಿಕೊಳ್ಳಿ. ಇಂಡಿವಿಜುವಲ್ ತಗೋತಾರೆ. ಹಾಂ, ಒಂದು ಪೇಪರಲ್ಲಿ ಹೆಸರು ಕೊಟ್ಬಿಡಿ ಇಂಡಿವಿಜುವಲ್ ಅಂತ. ನಿಮ್ಮ ಹೆಸರು ಬರೆದು ನಿಮ್ಮ ವಾಟ್ಸಪ್ ನಂಬರ್ ಬರೆದು ನನಗೆ ಎಲ್ಲ ಬೀಜಗಳನ್ನು ನಾನು ಇಂಡಿವಿಜುವಲ್ ಆಗಿ ನಿಭಾಯಿಸ್ತೇನೆ, ವೈಯಕ್ತಿಕ ಅಂತ ಹೀಗೆ ಬರೀರಿ. ಆಮೇಲೆ ನೀವು ಗುಂಪಲ್ಲಿ ತಲಾ 2 ಅಂತ ಒಂದು ಗುಂಪು ಕೊಟ್ಟರೆ ನಾನು 12 ಬೀಜ ಕೊಡ್ತೇನೆ. ತಲಾ 4 ಅಂತ ಒಂದು ಗುಂಪು ಕೊಟ್ಟರೆ ನಾನು 24 ಬೀಜ ಕೊಡ್ತೇನೆ. ಆಮೇಲೆ 2ನೇ ಹಂತದಲ್ಲಿ ಮತ್ತಿನ್ನು 24 ಬೀಜಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ನಿಮ್ಮ ಆಸಕ್ತಿ ಮೇಲೆ ಕೊಡ್ತಾ ಹೋಗ್ತೇನೆ. ಇವಾಗಲೇ ಹೆಸರು ಕೊಡಿ, ಇವಾಗಲೇ ಕೊಡ್ತೇನೆ. ಅಥವಾ ನೀವು ಸಮಯ ತಗೊಳ್ತೀನಿ ಅಂದರೆ ನೀವೆಲ್ಲ ನೋಡ್ತೀನಿ ಅಂದರೆ ಬಿಚ್ಚುತ್ತೇನೆ, ಆದರೆ ಸುಮ್ಮನೆ ಬಿದ್ದೋಗ್ಬಿಡುತ್ತೆ. ಹಾಂ, ನೀವು ವಾಟ್ಸಪ್ ನಂಬರ್ ಕೊಡಿ, ಎಲ್ಲನೂ ನಾನು ಫೋಟೋ ಕಾಪಿ ಕಳಿಸ್ತೇನೆ. ಈ ಬೀಜ ಇದು, ಮತ್ತು ಈ ಬೀಜಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ, ಏನೆಲ್ಲ ನೀವು ಹೇಗೆ ಮೇಂಟೈನ್ ಮಾಡಬೇಕು, ಎಷ್ಟು ದಿನಕ್ಕೆ ಇದು ಬರುತ್ತೆ, ಆ ಮಾಹಿತಿ ನಿಮಗೆ ಕೊಡ್ತಾ. ನೀವು ಟಿಕ್ ಮಾಡ್ತೀರಾ, ಆ ಟಿಕ್ ಮಾಡಿದ್ದಕ್ಕೆ ನಿಮಗೆ ಮಾಹಿತಿ ಕೊಡ್ತೀರಾ. ಅಲ್ಲ, ಇದರಲ್ಲೇ 24 ಇದಾವೆ. ಹಾಂ, ಇದರಲ್ಲಿ ಈ